ಏ ಹಸುಳೆ, ನನ್ನ ಸುಚೇತನಕ್ಕೆ ನಾನು ಮಾಡಿದ ತಪಸ್ಸಿನ ಶಕ್ತಿಯೇ ಕಾರಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋಕುಲ ಸಹೃದಯ ಅಂತ. ಈಗ 16 ಇಯರ್ಸ್. ಸೊ ಈಗ ನಾನು 2 ಟೈಪ್ ಆಫ್ ಮೆಥಡ್ಸ್ ಆಫ್ ಆ್ಯಕ್ಟಿಂಗ್ ಪರ್ಫಾರ್ಮ್ ಮಾಡ್ತೀನಿ. ಒಂದು ಪೌರಾಣಿಕ, ಇನ್ನೊಂದು ಸಾಮಾಜಿಕ. ಬೇಸಿಕ್ಲಿ ಒಂದು ಬಂದ್ಬಿಟ್ಟು ಹಿರಣ್ಯಕಶ್ಯಪ ಮತ್ತು ಅಷ್ಟವಕ್ರ, ಒಂದು ಸಣ್ಣ ಹುಡುಗನ ಪಾತ್ರ ಮಾಡ್ತಾ ಇದ್ದೀನಿ. ಎಲವೋ ಕಡುಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯಮ್ಮ ನಾಲಿಗೆಯನ. ಕಡು ವೈರಿನ ಮಗವನು ನನ್ನಾಣೆ ಹೇಳುವೆನು, ಬಡಿದು ಕೊಲ್ಲುವೆ ಎಲ್ಲಿ ತೋರುವವನ್ನ. ಏ ಹಸುಳೆ, ನನ್ನ ಸುಚೇತನಕ್ಕೆ ನಾನು ಮಾಡಿದ ತಪಸ್ಸಿನ ಶಕ್ತಿಯೇ ಕಾರಣ. ನಾನು ಪಡೆದ ವರಬಲವೇ ಕಾರಣ ಹೊರತು ನಿನ್ನ ಹರಿಯಲ್ಲ. ಏನಂದೆ? ನಿನ್ನ ಹರಿ ನನ್ನೊಳಗೆ ಇದ್ದಾನೆಯೇ? ಅಂದರೆ ನನ್ನ ಹೃದಯ ವೈಕುಂಠವೇ ನನ್ನೊಳಗೆ ಇರುವಾಗ ನೀನೇಕೆ ನನ್ನನ್ನು ಧ್ಯಾನಿಸುವುದಿಲ್ಲ? ಬಾ ಬಾ, ನನ್ನನ್ನು ಧ್ಯಾನಿಸು, ನನ್ನನ್ನು ಪೂಜಿಸು. ಬಾ 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 ಬಾ, ನನ್ನನ್ನು ಧ್ಯಾನಿಸು. ಬಾ, ನನ್ನನ್ನು ಪೂಜಿಸು. ತಂದೆ, ನೀವು ಹರಿಯಲ್ಲ, ನೀವು ಹರಿಯ ಅಂಶ ಅಷ್ಟೇ ತಂದೆ. ನನ್ನ ಶ್ರದ್ಧೆ, ನನ್ನ ಭಕ್ತಿ ಎಲ್ಲವೂ ನನ್ನ ಶ್ರೀಹರಿಗೆ ಮೀಸಲು ತಂದೆ, ಮೀಸಲು. ಸೊ ಇಲ್ಲಿಗೆ ಅಷ್ಟವಕ್ರದ್ ಮುಗಿಯುತ್ತೆ. ಹಿರಣ್ಯಕಶಿಪು ಹಾಗೂ ಪ್ರಹ್ಲಾದ ಮುಗಿಯುತ್ತೆ. ಈಗ ಅಷ್ಟವಕ್ರದ್ ಮಾಡ್ತಾ ಇದ್ದೀನಿ. ರಾಜನ್, ಜನಕ ಜನಪ್ರಿಯ, ನಾನು ಕಹೋಡರ ಪುತ್ರ. ಸಾಮ್ರಾಜ್ಯವು ಅವರಿಗೆ ಅನ್ಯಾಯವನ್ನು ಮಾಡಿದೆ. ಅವರು ಪಂದ್ಯದಲ್ಲಿ ಸೋತು ಹೋದದಕ್ಕೆ ಅವರನ್ನು ನೀರಿನಲ್ಲಿ ಮುಳುಗಿಸಿ ಸಾಯಿಸಿ ಬಿಟ್ಟಿರಿ. ರಾಜನ್, ಒಂದಿಗೆ ವಾದಿಸುವ ಅವಕಾಶವನ್ನು ಕೊಡಿ ರಾಜನ್, ಕೊಡಿ ರಾಜನ್, ದಯವಿಟ್ಟು ರಾಜನ್ ಕೊಡಿ. ಇದರಲ್ಲಿ ಇದು ಬ್ರಹ್ಮಜ್ಞಾನಿ ವಂದಿಯ ಕರಾರ್. ನಿನ್ನ ತಂದೆ ಪಂದ್ಯದಲ್ಲಿ ಸೋತು ಹೋದ, ನೀರಿನಲ್ಲಿ ಮುಳುಗಿ ಸತ್ತುದು. ಅದು ಎಂದೋ ನಡೆದ ಸಂಗತಿ. ಅದಕ್ಕಾಗಿ ನಮ್ಮ ವಿಷಾದವಿದೆ. ನಿಮ್ಮ ಕುಟುಂಬಕ್ಕೆ ಸಾಮ್ರಾಜ್ಯವು ಸಹಾಯವನ್ನು ಮಾಡುತ್ತದೆ. ರಾಜನ್, ನಾನು ಸಹಾಯ ಕೇಳಲು ಬಂದಿಲ್ಲ, ವಾದಿಸಲು ಬಂದಿದ್ದೇನೆ. ಒಂದಿಯೊಂದಿಗೆ ವಾದಿಸುವ ಅವಕಾಶ ಕೊಡಿ ರಾಜನ್, ಕೊಡಿ. ಸೊ ಇಲ್ಲಿಗೆ ಹಿರಣ್ಯಕಶ್ಯಪ ಮುಗಿಯುತ್ತೆ. ಇಲ್ಲಿ ಈಗ ಚಿಟ್ಟೆ ಅನ್ನೋದೊಂದು ನಾಟಕದಿಂದ ಪಾಪಣಿ ಅನ್ನೋ ಒಂದು ಪಾತ್ರದ ಮಾಡ್ತಾ ಇದ್ದೀನಿ. ಈ ಸಿನಾಪ್ಸಿಸ್ ಹೇಳೋದು ಮಾಡ್ತಾ ಇತ್ತು. ಸೊ ಇಲ್ಲಿ ಏನಂದ್ರೆ, ಒಂದು ಬಾಲಕ ಇರ್ತಾನೆ, ಅವನ ದಿನದಲ್ಲಿ ನಡೆಯೋ ಎಲ್ಲದನ್ನು ಹೋಗ್ಬಿಟ್ಟು ಒಂದು ನಾನ್ ಲಿವಿಂಗ್ ನೇಚರ್ ಹತ್ರ ಹೋಗ್ಬಿಟ್ಟು ಎಲ್ಲದನ್ನು ಶೇರ್ ಮಾಡ್ತಾನೆ. ಸೊ ಇದನ್ನು ಹೇಳ್ತೀನಿ. ಏಕೆರೆ ನನ್ನ ಫ್ರೆಂಡು, ಸಾರಿ ಫ್ರೆಂಡು, ನಿಂಗೆ ಹೇಳದೆ ಮರ್ತೈತಿ ನೋಡು, ನಿನ್ನ ಹತ್ರ ಬರ್ಬೇಕಾದ್ರೆ ರಸ್ತೆಯಲ್ಲಿ ಒಂದಜ್ಜಿ ರೊಟ್ಟಿನ ಕುಟ್ಟಾಣಿಲ್ ಕೊಟ್ಟಿತ್ತು, ಆಯ್ತಾ? ಓನೆ ಫ್ರೆಂಡು. ಕೇಳಿಸ್ತಾ ಇಲ್ಲ? ಓನೆ. ನಾನು ಹೋಗಿ ಕೇಳ್ದೆ, ಅಜ್ಜಿ ಯಾಕಜ್ಜಿ ರೊಟ್ಟಿನ ಕುಟ್ಟಾಣಿಲ್ ಕೊಟ್ಟಿದ್ಯಾ ಅಂತ, ಆಯ್ತಾ? ಅದಕ್ಕೆ ಅಜ್ಜಿ ಏನ್ ಹೇಳ್ತು ಗೊತ್ತಾ? ಗೊತ್ತಿಲ್ಲ ತಾನೆ? ಇಲ್ಲ ಅನ್ನಿ.
ಅಲ್ಲ ಕುಕ್ಷೆ ಅದು ನನ್ಕ ವಯಸ್ಸಾಯ್ತಲ್ಲ ಅಲ್ಲೋ ಇಲ್ವಲ್ಲ ಮಗ. ಅಂತೂ ಎಕ್ಕೆರೆ ಫ್ರೆಂಡು, ಯಾರು ಏನೇ ಕೇಳಿದ್ರು ಕೊಡ್ತೀಯಲ್ಲ, ಆ ಅಜ್ಜಿಗೆ ಹಲ್ ಕೊಡ್ತೀಯನಾ? ಥ್ಯಾಂಕ್ ಯು.